ತಾಯಿ ಮಗುವಿನ ಬಾಂಧವ್ಯ ಗಾಢ ಆಗ್ತದೆ, ಆಳವಾಗ್ತದೆ. ಜೀರ್ಣಾಂಗ ಶುದ್ಧಿ ಆಗುವುದೇ ಅದರಲ್ಲಿ. ಕುಡಿಸುವ ತಾಯಿಯ ಮಾನಸಿಕ ದೈಹಿಕ ಆರೋಗ್ಯ ಉತ್ತಮವಾಗಿರಬೇಕು. ಕೆಲವರು ಹೇಳ್ತಾರೆ ಎಲರ್ಜಿ ಬರ್ತಾರೆ. ತಾಯಿಯ ಹಾಲಿಗೆ ಎಲರ್ಜಿ ಬಂದದ್ದು ನಾನು ಇಷ್ಟರವರೆಗೆ ನೋಡಿಲ್ಲ. ಅದನ್ನು ಒಂದು ಚಮಚ ತಿಂದು ಹಾಲು ಕುಡಿಬೋದು. ಇದರಲ್ಲೆಲ್ಲ ಹಾಲು ಇಂಪ್ರೂವ್ ಆಗ್ತದೆ. ಕೆಲವು ವಿಚಾರಗಳನ್ನು ನಾವು ಏನು ಅಂದ್ಕೊಳ್ತೇವೆ ಅಂದರೆ, ಅಯ್ಯೋ ಅದರಲ್ಲಿ ಮಾತನಾಡಲಿಕ್ಕೆ ಏನಿದೆ, ಓದಲಿಕ್ಕೆ ಏನಿದೆ, ಡಿಸ್ಕಸ್ ಮಾಡಲಿಕ್ಕೆ ಏನಿದೆ ಅಂತ ಅಂದ್ಕೊಳ್ತೇವೆ. ಅದರೊಳಕ್ಕೆ ಹೊಕ್ಕಾಗಲೇ ಗೊತ್ತಾಗೋದು ಅದರಲ್ಲಿ ಏನಿದೆ, ಯಾಕೆ ಗೊತ್ತಾಗಬೇಕು ಅಂತ. ಈ ಸ್ತನ್ಯಪಾನ ವಿಚಾರ ಸಹ ಹಾಗೆ. ನಿಜವಾಗಿ ಸ್ತನ್ಯಪಾನ ಅಂತ ಹೇಳೋದು ಒಂದು ಅತ್ಯಂತ ಪ್ರಮುಖ, ಅತ್ಯಂತ ಅಗತ್ಯ, ಅತ್ಯಂತ ಪವಿತ್ರ ಆದ ಒಂದು ಕಾರ್ಯ. ತಾಯಿ ಮಗುವಿನ ಬಾಂಧವ್ಯವನ್ನು ಆಳವಾಗಿ ಗಾಢವಾಗಿ ಬೆಳೆಸುವುದು ಸ್ತನ್ಯಪಾನ. ಅದು ತಾಯಿಗೂ ಮಗುವಿಗೂ ಇಬ್ಬರಿಗೂ ಹಿತಕರ. ಪ್ರತಿ ತಾಯಿಯ ಹಾಲು ಆ ಮಗುವಿಗೆ ಸ್ಪೆಷಲ್ಲಾಗಿ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಸಂತುಲಿತ ಆಹಾರ. ಬಾಲೋಪಚಾರ ಆಯುರ್ವೇದ ಪುಸ್ತಕಗಳಲ್ಲಿ ಹೇಳಿದ್ದಾನೆ, ಅದು ಪೂಜೆ ಮಾಡುವಷ್ಟು ಪವಿತ್ರವಾದ ಕಾರ್ಯ ಅಂತ. ಮಗುವಿಗೆ ಹೇಗೆ ಹಾಲು ಕುಡಿಸಬೇಕು ಅಂತ ಹೇಳುವುದನ್ನು ಹೇಳ್ತಾನೆ. ಚಕ್ಕಳ ಮಕ್ಕಳ ಹಾಕಿ ಕೂತು ಅದರ ಮೇಲೆ ದಿಂಬು ಅಥವಾ ಬಟ್ಟೆ 4 ಪದರದ ಬಟ್ಟೆಗಳನ್ನು ಮಡಿಸಿ ಹಾಕಿ ಅದರಲ್ಲಿ ಮಗುವನ್ನು ಮಲಗಿಸಿ ಮಗುವಿನ ತಲೆಯನ್ನು ಒಂದು ಕೈಯ ಆಧಾರ ಕೊಟ್ಟು ಸ್ವಲ್ಪ ಎತ್ತರದಲ್ಲಿ ಹಿಡಿದು ಮೊಲೆ ಚೂಚುಕವು ಮಗುವಿನ ಬಾಯಿಯೊಳಗೆ ಸರಿಯಾಗಿ ಇರುವಂತೆ ನೋಡಿಕೊಂಡು ಮಗುವಿನ ಬೆನ್ನು ಸವರುತ್ತಾ ತಾಯಿ ಆಪ್ಯಾಯಮಾನವಾಗಿ ಮಗುವಿಗೆ ಫೀಡ್ ಮಾಡಬೇಕು. ಗಮನ ಸಂಪೂರ್ಣವಾಗಿ ಮಗುವಿಗೆ ಹಾಲು ಕೊಡುವುದತ್ತಲೇ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಮಗು ಹಾಲು ಕುಡಿಯುವಾಗ ಮೊಲೆ ತೊಟ್ಟು ಸರಿಯಾಗಿ ಮಗುವಿನ ಬಾಯಿಯೊಳಗೆ ಇರಬೇಕು. ವಿನಃ ಅದು ಹಾಲಿಗಿಂತ ಹೆಚ್ಚು ಗಾಳಿ ಕುಡಿಯುವ ಹಾಗಾಗಬಾರ್ದು. ಸರಿಯಾಗಿ ಹೊಂದಿಸಿ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲ, ಈಗ ಕೆಲವರಿಗೆ ಹೆವಿ ಬ್ರೆಸ್ ಇರ್ತದೆ, ಅಂಥವರು ಮಗುವಿನ ಮೂಗಿಗೆ ಸ್ತನದ ಒತ್ತಡ ಬೀಳದ ಹಾಗೆ ಸಪೋರ್ಟ್ ಮಾಡಿಕೊಳ್ಬೇಕು. 2 ಬೆರಳುಗಳಿಂದ ಮೊಲೆ ಚೂಚುಕವನ್ನು ಸಪೋರ್ಟ್ ಮಾಡಿ ಹಾಲು ಕುಡಿಸಬೇಕು. ಚೂಚುಕ ಒಡೆದಿದ್ದರೆ ನೋವಿದ್ದರೆ ಅದಕ್ಕೆ ಔಷಧಿ ಮಾಡಿ ಗುಣಪಡಿಸಿಕೊಳ್ಬೇಕು. ಚೂಚುಕ ಮೊಲೆ ತೊಟ್ಟು ಒಡೆದಿದ್ದರೆ ಕೆಲವು ಮುಲಾಮ್ ಬರ್ತದೆ, ಅದನ್ನು ಹಚ್ಚಿದರೆ ಸರಿಯಾಗಿ ಸ್ವಚ್ಛವಾಗಿ ತೊಳೆದು ಮತ್ತೆ ಕೊಡಬೇಕು ಮಗುವಿಗೆ. ಅಥವಾ ಒಳ್ಳೆ ತುಪ್ಪ, ಸ್ವಚ್ಛವಾದ ತುಪ್ಪ, ಹಸುವಿನ ತುಪ್ಪ ಇದ್ದರೆ, ಹಳೆ ತುಪ್ಪ ಇದ್ದರೆ ಅದನ್ನು ಹಚ್ಬೋದು. ಅಷ್ಟಕ್ಕೂ ಕಡಿಮೆ ಆಗದಿದ್ದರೆ ಚೂಚುಕ ಸಿಗ್ತದೆ, ಕೃತಕ ಚೂಚುಕ ಸಿಗ್ತದೆ, ಅದನ್ನು ಹಾಕಿ ಅದರಲ್ಲಿ ಫೀಡ್ ಮಾಡ್ಬೋದು. ಆದರೆ ಸ್ವಚ್ಛತೆಯನ್ನು ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿಕೊಳ್ಬೇಕು. ಚೂಚುಕ ಯೂಸ್ ಮಾಡಿದರೆ ಪ್ರತಿ ಸರ್ತಿ ತೊಳೆದು ಬಿಸಿ ನೀರಿನಲ್ಲಿ ತೊಳೆದು ಇಟ್ಕೊಳ್ಬೇಕು. ಮತ್ತು ಹಾಗೆ ಸ್ವಚ್ಛಪಡಿಸಿ ಹಾಕ್ಕೊಳ್ಬೇಕು. ಹಾಗೆ ಮಾಡ್ಬೋದು. ಕೆಲವೊಮ್ಮೆ ಚೂಚುಕ ಹಿಮ್ಮುಖವಾಗಿ ಎಳ್ಕೊಂಡಿರುತ್ತೆ, ಅದಕ್ಕೆ ತುಪ್ಪವೋ ಏನಾದರೂ ಹಚ್ಚಿ ಅದನ್ನು ಎಳೆದು ಸರಿಪಡಿಸಿ ಫೀಡ್ ಮಾಡಬೇಕು. ಮಗುವಿಗೆ ಹಾಲು ಕುಡಿಸೋ ವಿಚಾರ ಬಂದಾಗ ಸುಮಾರು ವಿಷಯಗಳು ಬರ್ತವೆ. ಈಗ ಬಾಲೋಪಚಾರದಲ್ಲಿ ಹೇಳಿದೆ, ಹಗಲಾದರೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ರಾತ್ರಿ ಆದರೆ ಪಶ್ಚಿಮ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕಂತ. ಈ ಅಭಿಮುಖವಾದ ವಿಷಯ ಏನು ಅಂತ ನಮಗೆ ಸ್ಪಷ್ಟವಾಗಿ ತಿಳಿದಿಲ್ಲ. ಅದರಲ್ಲಿ ವೈಜ್ಞಾನಿಕವಾಗಿ ಎಲ್ಲೂ ಏನೂ ಹೇಳಲಿಲ್ಲ. ಆದರೆ ಈ ಬಾಕಿ ಪಾಯಿಂಟ್ಸ್ ಎಲ್ಲ ನಿಜವಾಗಿ ಪಾರಂಪರಿಕವಾಗಿಯೂ ವೈಜ್ಞಾನಿಕವಾಗಿಯೂ ಸರಿಯಾದದ್ದು ಅಂತ ಹೇಳೋದು ನಮಗೀಗ ತಿಳಿದು ಬರ್ತಾ ಇದೆ. ಹಾಲು ಕುಡಿಸುವ ತಾಯಿಯ ಮಾನಸಿಕ ದೈಹಿಕ ಆರೋಗ್ಯ ಉತ್ತಮವಾಗಿರಬೇಕು.
ಮಗುವಿಗೆ ಹಾಲೂಡುವಷ್ಟು ಸಮಯ ತಾಯಿ ಅಯನ್ ಕಬ್ಬಿಣದ ಸತ್ವ ಮಾತ್ರೆಗಳು ಮತ್ತು ಕ್ಯಾಲ್ಶಿಯಂ ಮಾತ್ರೆಗಳನ್ನು ತೆಕ್ಕೊಳ್ಳೋದು ಒಳ್ಳೆಯದು. ಕ್ಯಾಲ್ಶಿಯಂ ಮಾತ್ರೆ ಬಗ್ಗೆ ನಾನು ಯಾವಾಗಲೂ ಹೇಳುತ್ತೇನೆ, ಆಹಾರಕ್ಕೆ ಮೊದಲು ತೆಕ್ಕೊಳ್ಳಿ, ಅದರ ಜೊತೆಯಲ್ಲಿ ಹಾಲು ಕುಡಿಬೇಡಿ ಅಂತ. ಯಾಕೆಂದರೆ ಅದು ಎರಡು ಮಾಡಿದರೂ ಅದು ಅಬ್ಸಾರ್ಬ್ ಆಗೋದಿಲ್ಲ. ಇದು ಕ್ಯಾಲ್ಶಿಯಂ ಮತ್ತು ಅಯನ್ ತೆಕ್ಕೊಳ್ಳೋದ್ರಿಂದ ತಾಯಿಯ ದೇಹಕ್ಕೂ ಹಿತ ಆಗ್ತದೆ, ಮಗುವಿಗೂ ಹಾಲಿನಲ್ಲಿ ಅದು ಸಪ್ಲೈ ಆಗ್ತದೆ. ಅಲ್ಲಿಂದ ಮಗುವಿನ ಹಲ್ಲು ಎಲುಬುಗಳು ಗಟ್ಟಿಯಾಗ್ತವೆ, ಕೂದಲು ಇಂಪ್ರೂವ್ ಆಗ್ತದೆ. ತಾಯಿಗೆ ಸಂತುಲಿತ ಆಹಾರ ಅಂದರೆ ಎಲ್ಲ ಆಹಾರಾಂಶಗಳು ಸಮರ್ಪಕವಾಗಿ ಇರುವಂಥ ಆಹಾರ ಸಿಕ್ಕಬೇಕು. ಆ ತಾಯಿಯ ಹಾಲು ಆ ಮಗುವಿಗೆ ಸಮರ್ಪಕವಾದ ಸಂತುಲಿತ ಆಹಾರ. ಅದಕ್ಕಿಂತ ಶ್ರೇಷ್ಠವಾದ ಆಹಾರ ಮಗುವಿಗೆ ಬೇರೆ ಇಲ್ಲ. ಹಾಗಾಗಿ ಅದನ್ನು ಮಗುವಿಗೆ ಕುಡಿಸಲೇಬೇಕು. ಅದರಲ್ಲೂ ಮೊದಲಿನ 3 ದಿನಗಳು ಅಷ್ಟಾಗಿ ಹಾಲಾಗಿರುವುದಿಲ್ಲ. ಒಂದು ರೀತಿಯ ಸೊನೆ ಅಂತ ಹೇಳ್ತಾರೆ, ದಪ್ಪ ಹಳದಿ ಉಳ್ಳಂಥದ್ದು ಸೆಕ್ರೀಷನ್ಸ್ ಇರ್ತದೆ. ಅದು ಮಗುವಿನ ಜೀರ್ಣಾಂಗಗಳಿಗೆ ಬಹಳ ಅಗತ್ಯ. ಜೀರ್ಣಾಂಗ ಶುದ್ಧಿ ಆಗುವುದೇ ಅದರಲ್ಲಿ. ಬೆಳದೊಳಗಿದ್ದದನ್ನು ಹೊರಗೆ ಹಾಕುವ ಕ್ರಿಯೆ ಅದು ಮಾಡುತ್ತದೆ. ಹಾಗೆಯೇ ಅದನ್ನು ಕೊಡಲೇಬೇಕು. ಮಗುವಿನ ಕಿಡ್ನಿ ಭಾಳ ಸೂಕ್ಷ್ಮ, ಅದಕ್ಕೆ ಆದಷ್ಟು ಮಟ್ಟಿಗೆ ಸುಲಭವಾಗಿ ಜೀರ್ಣ ಆಗಿ ಅಬ್ಸಾರ್ಬ್ ಆಗುವಂಥ ಆಹಾರ ಬೇಕು. ಹಾಗಾದ ಕಾರಣ ತಾಯಿಯ ಹಾಲು ಅದಕ್ಕೆ ಅತ್ಯಂತ ಸಮರ್ಪಕ. ತಾಯಿಯ ಹಾಲಿನಲ್ಲಿ ಮಗುವಿಗೆ ಹೇಗೆ ಬೇಕೋ ಹಾಗೆ ಎಲ್ಲ ಆಹಾರಾಂಶಗಳು ಭರ್ತಿಯಾಗಿವೆ. ಭಾಳ ಲೈಪೇಸ್ ಅಂತ ತಾಯಿಯ ಹಾಲಿನಲ್ಲಿರುವ ಎನ್ಸೈಮ್ಸು ಅದನ್ನು ಜೀರ್ಣಪಡಿಸಿ ಎಬ್ಸಾರ್ಪ್ಷನ್ ಆಗಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತದೆ. ಹಾಗೆ ತಾಯಿಯ ಹಾಲಿನಲ್ಲಿ ಲ್ಯಾಕ್ಟಾಲ್ಬುಮಿನ್ ಅಂತ ಹೇಳುವ ಪ್ರೋಟೀನ್ ಇದೆ. ಆ ಪ್ರೋಟೀನು ಭಾಳ ಸುಲಭವಾಗಿ ಜೀರ್ಣ ಆಗ್ತದೆ, ಮಗುವಿಗೆ ಅನುಕೂಲ ಆಗುತ್ತೆ. ಮತ್ತು ಮಗು ಮೊಲೆ ಚೀಪುವಾಗ ತಾಯಿಯ ಗರ್ಭಕೋಶ ತಾನಾಗಿ ಕಂಟ್ರಾಕ್ಷನ್ ಆಗ್ತದೆ, ರಿಟ್ರಾಕ್ಷನ್ ಆಗ್ತದೆ. ಈಗ ಹೆರಿಗೆ ಆದ ಕೂಡಲೇ ಮಗುವನ್ನು ಎದೆಗೆ ಹಾಕಲಿಕ್ಕೆ ಮೊಲೆ ಚಿಪ್ಪಿಸಲಿಕ್ಕೆ ಸಾಧ್ಯ ಇದ್ದರೆ ಗರ್ಭಕೋಶ ಬೇಗ ಸಂಕೋಚ ಆಗಿ ಮಾಸು ಬೇಗ ಬೀಳ್ಬೋದು. ಅನವಶ್ಯಕವಾದ ರಕ್ತಸ್ರಾವ ಕಂಟ್ರೋಲ್ ಆದೀತು. ಇದು ನಮ್ಮ ಪುಸ್ತಕಗಳಲ್ಲಿ ಆಬ್ಸ್ಟೆಟಿಕ್ ಪುಸ್ತಕಗಳಲ್ಲೇ ಹೇಳಿರುವಂಥ ವಿಚಾರ. ಸೊ ಆಮೇಲೂ ಕೂಡ ಮಗು ಮೊಲೆ ಚೀಪುವಾಗ ಗರ್ಭಕೋಶ ಸಂಕುಚಿತಗೊಳ್ಳುತ್ತದೆ, ವಿಕಸನಗೊಳ್ಳುತ್ತದೆ. ಇದರಿಂದಾಗಿ ಒಳಗಿರುವ ಕಶ್ಮಲಗಳೆಲ್ಲ ಹೊರಗೆ ಬಿದ್ದು ಅನವಶ್ಯಕವಾದ ರಕ್ತಸ್ರಾವ ತಡೆಗಟ್ಟಲ್ಪಡುತ್ತದೆ. ಸಿಸೇರಿಯನ್ ಆದಾಗ ಕೂಡಲೇ ತಾಯಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆಗ ಮಲಗಿಸಿ ಇನ್ಯಾರಾದರೂ ಕೈಯಲ್ಲಿ ಹಿಡಿದು ಮಗುವಿಗೆ ಮೊಲೆ ಚೀಪಿಸಬೇಕಷ್ಟೆ. ಹಾಗೆಂತ ಮಲಗಿಕೊಂಡೇ ಮೊಲೆ ಕೊಡುವ ಅಭ್ಯಾಸ ಯಾವತ್ತೂ ಒಳ್ಳೆಯದಲ್ಲ, ಸೇಫು ಅಲ್ಲ. ನನ್ನ ಅನುಭವವನ್ನು ಹೇಳ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕೂತ್ಕೊಂಡು ಮೊಲೆ ಕೊಡಿ, ಮಲಗಿಕೊಂಡು ಕೊಡಬೇಡಿ ಅಂತ. ಅದು ಸಹ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಸ್ಪ್ರಿಂಗ್ ಕಾಟ್ಗಳು ಇರ್ತಿತ್ತು. ಮಲಗಿದಾಗ ಕಾಟಿನ ಇದು ಹೊಂಡಕ್ಕೆ ಹೋಗ್ತಿತ್ತು. ತಾಯಿ ಮಗು ಇಬ್ಬರು ಆಳದಲ್ಲಿರ್ತಿದ್ರು. ತಾಯಿಯ ಭಾರ ಮಗುವಿನ ಮೇಲೆ ಬೀಳ್ತಾ ಇತ್ತು. ಅಲ್ಲದಿದ್ದರೂ ಕೂಡ ತಾಯಿ ಚೂರು ನಿದ್ದೆಗಣ್ಣಿಗೆ ಹೋದರೂ ಮಗುವಿನ ಮೇಲೆ ಭಾರ ಬೀಳ್ಬೋದು. ಒಂದು ಸರ್ತಿ ಒಂದು ತಾಯಿಯನ್ನು ಜಾಂಡೀಸ್ ಆದವಳನ್ನು ನಾವು 3 ತಿಂಗಳು ಹಾಸ್ಪಿಟ್ಲಲ್ಲಿ ಇಟ್ಟುಕೊಂಡು ಚಿಕಿತ್ಸೆ ಮಾಡಿ ಅವಳು ಹುಷಾರಾಗಿ ಹೆರಿಗೆ ಆಗಿ ಎಲ್ಲ ಚೆನ್ನಾಗಾಯಿತು. ನಾಳೆ ಇನ್ನೂ ಡಿಸ್ಚಾರ್ಜ್ ಮಾಡುತ್ತೇವೆ ಅಂತ ಹೇಳುವ ದಿವಸ ಮೊದಲನೇ ರಾತ್ರಿಯಲ್ಲಿ ಅವಳು ಮಲಗಿಕೊಂಡು ಮೊಲೆಗೊಟ್ಟದ್ದಂತೆ. ಬೆಳಗ್ಗೆ ಹೇಳುವಾಗ ಮಗು ಡೆಡ್, ಗಟ್ಟಿಯ ಕೋಲಾಗಿ ಹೋಗಿದೆ. ಇಂಥ ಅಪಾಯಗಳು ಆಗುವಂಥ ಪರಿಸ್ಥಿತಿ ಇರ್ತದೆ. ಹಾಗಾದ ಕಾರಣ ಆದಷ್ಟು ಮಟ್ಟಿಗೆ ಮಲಗಿ ಹಾಲು ಕುಡಿಸುವುದಕ್ಕಿಂತ ಕುಳಿತೇ ಹಾಲು ಕುಡಿಸುವುದು ಒಳ್ಳೆಯ ಅಭ್ಯಾಸ. ಯಾಕೆಂದರೆ ಮಗುವಿಗೆ ತಪ್ಪಿಸಿಕೊಳ್ಳಲಿಕ್ಕೆ ತಿಳಿಯುವುದಿಲ್ಲ, ತಾಯಿಗೆ ಗೊತ್ತಾಗೋದಿಲ್ಲ ಪರಿಸ್ಥಿತಿ ಏನಾಗಿದೆ ಅಂತ. ಹಾಗಾದ ಕಾರಣ ಕೂತು ಹಾಲು ಕುಡಿಸುವ ಅಭ್ಯಾಸ ಖಂಡಿತವಾಗಿ ಒಳ್ಳೆಯದು. ಈಗ ತಾಯಿಯ ಹಾಲು ಕಡಿಮೆ ಆದರೆ ಏನು ಮಾಡಬೇಕು ಅಂತ, ಅಥವಾ ಅನಿವಾರ್ಯ ಆದರೆ
ಈಗ ತಾಯಿ ಇಲ್ಲದ ಮಗು ಅಥವಾ ತಾಯಿಗೆ ಹಾಲು ಆಗಲೇ ಇಲ್ಲ ಅಥವಾ ತಾಯಿಗೆ ಅಸೌಖ್ಯ, ಫೀಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅಂಥದ್ದಿದ್ದಾಗ ಮನೆಯಲ್ಲಿ ಕರೆಯುವ ದನ ಹಸು ಇದ್ದರೆ ಆ ಹಸುವಿನ ಹಾಲನ್ನು ಉಪಯೋಗಿಸ್ಬೋದು. ಮನೆಯಲ್ಲಿ ಕರೆಯುವ ಹಸು ಇದ್ದರೆ ಹಸುವಿನ ಹಾಲು ಕೊಡ್ಬೋದು ಅಂತೇಳಿದೆ. ಆದರೆ ತಾಯಿಯ ಹಾಲಿಗೂ ಹಸುವಿನ ಹಾಲಿಗೂ ವ್ಯತ್ಯಾಸ ಇದೆ. ತಾಯಿ ಹಾಲು ಜೀರ್ಣವಾಗುವಷ್ಟು ಸುಲಭವಾಗಿ ಹಸುವಿನ ಹಾಲು ಜೀರ್ಣ ಆಗುವುದಿಲ್ಲ. ಅದರಲ್ಲಿರುವ ಪ್ರೋಟೀನನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಮಗುವಿನ ಜೀರ್ಣಾಂಗಗಳು ಕಷ್ಟಪಡುತ್ತವೆ. ಹಾಗಾಗಿ ಮೊದಲು 1ಕ್ಕೆ 3 ಪಾಲು ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕೊಡ್ಬೋದು. ಆಮೇಲೆ ಕ್ರಮೇಣ ನೀರು ಕಡಿಮೆ ಮಾಡುತ್ತಾ ಬರಬೇಕು. ಆಮೇಲೆ ನೀರು ಹಾಕದೆ ಸಹ ಕೊಡ್ಬೋದು. ಮಗು ದೊಡ್ಡದಾದಾಗೆ ನೀರಿನ ಅಂಶ ಕಡಿಮೆ ಮಾಡುತ್ತಾ ಬರಬೇಕು. ಆಡಿನ ಹಾಲಾದರೆ ಇನ್ನೂ 1 ಪಾಲು ನೀರು ಜಾಸ್ತಿ ಆಗಬೇಕು. ಕೊಂಡುಕೊಳ್ಳುವ ಹಾಲಾದರೆ ಅದು ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದೊಂದು ದಿನ ಒಂದೊಂದು ರೀತಿ ಆಗಿಬಿಡುತ್ತೆ. ಮಗುವಿನ ಹೊಟ್ಟೆಗೆ ಅದು ತಡೆಯುವುದಿಲ್ಲ. ಹಾಗಾಗಿ ಕೊಂಡುಕೊಳ್ಳುವ ಹಾಲಿಗಿಂತ ಡಬ್ಬದ ಹಾಲು ಅಂದರೆ ಶಿಶುವಾಹಾರವಾಗಿ ಬರುವ ಹಾಲುಗಳು ಒಳ್ಳೆಯದು. ಅದರಲ್ಲಿ ನಿರ್ದೇಶಿಸಿದ ಪ್ರಕಾರ ಮಾಡಿಕೊಂಡ್ರೆ ಆಯಿತು, ಆ ಪ್ರಕಾರ ಕೊಡ್ಬೋದು. ಆದಷ್ಟು ಮಟ್ಟಿಗೆ ತಾಯಿಯ ಹಾಲನ್ನೇ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲೆಲ್ಲ ತಾಯಿಯ ಹಾಲು ಕಡಿಮೆ ಆದರೆ ತಾಯಿಯ ಹಾಲಿನಷ್ಟೇ ಬಲವುಳ್ಳದ್ದು ಅಂತ ಒಂದು ಗಿಡದ ಬಂದನಾರು ಅಂತ ಹೇಳ್ತಿದ್ರು, ಗೋಳಿತಟ್ಟೆ ಅಂತ ಹೇಳ್ತಿದ್ರು. ಅದರ ನಾರಿದು ಕಷಾಯ ಮಾಡಿ ಅದಕ್ಕೆ ಹಾಲು ಕಲ್ಲು ಸಕ್ಕರೆ ಹಾಕಿ ಕುಡಿಸೋದಿತ್ತು. ಅದು ತ್ರಾಣಿಕ. ಆಮೇಲೆ ಜೇನು ಮತ್ತು ತುಪ್ಪ, ಅಮೃತಕಲ್ಪ ಅಂತ ಹೆಸರು, ಅದು ಸಹ ಹಾಗೆ. ಒಂದು ಸ್ವಲ್ಪ ಹೆಚ್ಚು ಒಂದು ಸ್ವಲ್ಪ ಕಡಿಮೆ ಹಾಕಬೇಕು. ಸರಿಯಾಗಿ ಕಲಸಿ ಒಂದಕ್ಕೊಂದು ಮಿಶ್ರ ಆಗಿ ಬೇರೆ ಬೇರೆ ಗೊತ್ತಾಗದಷ್ಟು ಮಿಶ್ರ ಮಾಡಿ ನಿಧಾನವಾಗಿ ಚೀಪಿಸಬೇಕು. ಅದು ಕೂಡ ಒಳ್ಳೆಯ ಆಹಾರ. ಹಾಲು ಕಡಿಮೆ ಆದಾಗ ಕೆಲವು ಔಷಧಿಗಳು ಕೊಡುವ ಕ್ರಮ ಉಂಟು. ಲೆಪ್ಟಾಡೆನ್ ಅಂತ ಮಾತ್ರೆ ಬರ್ತದೆ. 3 ಹೊತ್ತು 2 ಹಾಗೆ 10 ದಿವಸ ಕೊಡಬೇಕು. ಅದರ ಜೊತೆಗೆ ಶತಾವರೆಕ್ಸ್ ಅಂತ ಗ್ರ್ಯಾನ್ಯೂಲ್ಸ್ ಬರ್ತದೆ. ಅದನ್ನು ದಿನಕ್ಕೆ 2 ಸಾರಿ ಹಾಲಿನಲ್ಲಿ ಕೊಡಬೇಕು. ಅಥವಾ ಶತಾವರಿ ಲೇಹ ಸಿಗ್ತದೆ, ಅದನ್ನು ಕೊಡ್ಬೋದು. ಅದರೊಟ್ಟಿಗೆ ಹಾಲು ಕುಡಿಬೋದು. ಅಥವಾ ಬೆಳ್ಳುಳ್ಳಿ ಲೇಹ ಮಾಡುವ ಕ್ರಮ ಉಂಟು. ಆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಹಾಲಲ್ಲಿ ಬೇಯಿಸಿ ಅರೆದು ತುಪ್ಪ ಬೆಲ್ಲ ಹಾಕಿ ಲೇಹ ಪಾಕದಲ್ಲಿ ಕಾಯಿಸಿಟ್ಕೊಂಡು ಅದನ್ನು ಒಂದು ಚಮಚ ತಿಂದು ಹಾಲು ಕುಡಿಬೋದು. ಇದರಲ್ಲೆಲ್ಲ ಹಾಲು ಇಂಪ್ರೂವ್ ಆಗ್ತದೆ. ಇನ್ನು ಶತಾವರಿಯ ಹಾಲು ಕಷಾಯ ಕೂಡ ಮಾಡ್ಬೋದು, ಆದರೆ ದಿನ ಮಾಡಬೇಕು. ಅದಕ್ಕಿಂತ ಶತಾವರಿ ಲೇಹ, ಶತಾವರೆಕ್ಸ್ ಅಂಥದ್ದೆಲ್ಲ ಉಪಯೋಗಿಸ್ಬೋದು.
ಮತ್ತು ಕೆಲವು ಬಾಣಂತಿ ಔಷಧಗಳಿವೆ, ಅದರಲ್ಲೂ ಹಾಲು ಹೆಚ್ಚಾಗತ್ತೆ. ಅದರಲ್ಲಿ ಪ್ರೋಟೀನ್ಸು, ಡ್ರೈ ಫ್ರೂಟ್ಸು ಅಂಥದ್ದೆಲ್ಲ ಧಾರಾಳ ಇರ್ತದೆ, ಅದರಲ್ಲೂ ಹಾಲು ಹೆಚ್ಚಾಗತ್ತೆ, ತೊಂದರೆ ಇಲ್ಲ. ತಾಯಿಯ ಹಾಲು ಮಗುವಿಗಾಗಿ ಸಿದ್ಧಪಡಿಸಿದ ಹಾಲು ಅಂತ ಹೇಳಿದ್ನಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಎಲರ್ಜಿ ಬರ್ತಾರೆ. ತಾಯಿಯ ಹಾಲಿಗೆ ಎಲರ್ಜಿ ಬಂದದ್ದು ನಾನು ಇಷ್ಟರವರೆಗೆ ನೋಡಿಲ್ಲ. ಎಲರ್ಜಿ ಬರುವುದಿಲ್ಲ. ಅದು ಸದಾ ಸಿದ್ಧ, ಎವರೆಡಿ, ಸದಾ ಶುದ್ಧ, ಪರಿಶುದ್ಧ. ತಯಾರಿಸುವ ಕಷ್ಟ ಇಲ್ಲ, ಪರಿಕರಗಳನ್ನು ಶುದ್ಧಪಡಿಸಲಿಕ್ಕಿಲ್ಲ, ಯಾವಾಗಲೂ ಬಿಸಿ ಮಾಡುವ ಕಷ್ಟ ಇಲ್ಲ. ಖರ್ಚು ತಾಯಿಯ ಆಹಾರ ಬಿಟ್ಟರೆ ಬೇರೆ ಖರ್ಚು ಇಲ್ಲ. ಸೊ ತಾಯಿಯ ಹಾಲಿನಷ್ಟು ಶ್ರೇಷ್ಠವಾದ ಆಹಾರ ಮಗುವಿಗೆ ಬೇರೆ ಇಲ್ಲ.